Great, good job. Thank you. Do you want the hair to come off the ear? Like just off? No, I don't want like. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐರ್ಲೆಂಡ್ ನಲ್ಲಿ ಹೇರ್ ಸಲೂನ್ ಹೇಗಿರುತ್ತೆ, ಇಲ್ಲಿ ಎಷ್ಟು ಕಾಸ್ಟ್ ಹೇರ್ ಕಟ್ ಮಾಡಿಸೋದಕ್ಕೆ, ಹಾಗೇನೆ ನಮ್ಮ ಒಂದು ಫಸ್ಟ್ ಟೈಮ್ ಹೇರ್ ಕಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದೀವಿ. ನೋಡಿ, ಅಭಿರಾಮ್ಗೆ ಹೇರ್ ಕಟ್ ಚೆನ್ನಾಗಿದೆ ಅಲ್ವಾ? ಸೊ ಈ ಒಂದು ಹೇರ್ ಸಲೂನ್ ನಮ್ಮ ಮನೆಯಿಂದ ಒಂದು 300 ಮೀಟರ್ಸ್ ದೂರದಲ್ಲಿತ್ತು. ಸೊ ಇಲ್ಲಿಗೆ ನಾವು ಅಪಾಯಿಂಟ್ಮೆಂಟ್ ತಗೊಂಡಾದ್ರೂ ಬರ್ಬೋದು ಅಥವಾ ಡೈರೆಕ್ಟ್ ವಾಕಿನ್ ಆದ್ರೂ ಮಾಡ್ಬೋದು. ತುಂಬಾ ರಶ್ ಇತ್ತು ಅಂತ ಅಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡ್ಬರೋದು ತುಂಬಾ ಒಳ್ಳೇದು. ಈಗ ನಾವು ವಾಕಿನ್ ಮಾಡ್ಕೊಂಡೇ ಬಂದಿದೀವಿ. ನೋಡಿ, ಇಲ್ಲಿ ಸಲೂನ್ ಯಾವ ತರ ಇರುತ್ತೆ ಅಂತ ಹೇಳಿ, ಸೇಮ್ ಇಂಡಿಯನ್ ವೈಬ್ಸ್ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆಂಟ್ ಆಗೂ ಇದೆ. ಯಾವ ರೀತಿ ಡಿಫ್ರೆಂಟ್ ಆಗಿದೆ ಅಂತ ನೀವು ನೋಡ್ಬಿಟ್ಟು ಕಾಮೆಂಟ್ ಮಾಡಿ. ಅಭಿರಾಮ್ಗೆ ಹೇರ್ ಕಟ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಭಿಗೂ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಇತ್ತು ಐರ್ಲೆಂಡ್ ನಲ್ಲಿ ಹೇರ್ ಸಲೂನ್ ಹೇಗಿರುತ್ತೆ, ಹೇರ್ ಕಟ್ ಎಲ್ಲ ಯಾವ ರೀತಿ ಮಾಡ್ತಾರೆ ಅಂತ. ಸೊ ಅದಕ್ಕೆ ಅವನು ಕ್ಯೂರಿಯಸ್ಲಿ ನೋಡ್ತಾ ಇದ್ದಾನೆ, ಕೋಆಪರೇಟ್ ಮಾಡ್ತಾ ಇದ್ದಾನೆ, ಸೈಲೆಂಟ್ ಆಗಿ ಕೂತಿದ್ದಾನೆ. ನಿಮ್ಗೆಲ್ಲ ಕ್ಯೂರಿಯಾಸಿಟಿ ಇದೆಯಾ ಐರ್ಲೆಂಡ್ ನಲ್ಲಿ ಹೇರ್ ಕಟ್ ಮಾಡ್ಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ತಿಳ್ಕೊಳಕ್ಕೆ? ಸೊ ನಾನ್ ಫಸ್ಟ್ ಟೈಮ್ ಐರ್ಲೆಂಡ್ ನಲ್ಲಿ ಹೇರ್ ಕಟ್ ಮಾಡ್ಸೋದಕ್ಕೆ ಬಂದಾಗ ಇಲ್ಲಿ ಹೇರ್ ಕಟ್ ಟ್ಯಾರಿಫ್ ನೋಡಿ ನಂಗೆ ತುಂಬಾನೇ ಶಾಕ್ ಆಗಿತ್ತು. ಸೊ ಇವರು ಒಬ್ಬ ಅಡಲ್ಟ್ಗೆ ಬರೀ ಹೇರ್ ಕಟ್ ಮಾಡೋದಕ್ಕೆ 20 ಇಂದ 25 euros ವರೆಗೂ ಚಾರ್ಜ್ ಮಾಡ್ತಾರೆ. ಸೊ ಅಪ್ರಾಕ್ಸಿಮೇಟ್ಲಿ ಇಂಡಿಯನ್ ರುಪೀಸ್ ನಲ್ಲಿ 2300 ರೂಪಾಯಿ ತಗೊಳ್ತಾರೆ ಬರೀ ಹೇರ್ ಕಟ್ಟಿಗೆ. ಸೊ ನೀವು ಅಡಿಷನಲಿ ಶೇವಿಂಗ್, ಹೇರ್ ಕಲರಿಂಗ್ ಮತ್ತೆ ಏನು ಬೇರೆ ಏನೇ ಮಾಡ್ಸೋದಿದ್ರು 10 euros ಎಕ್ಸ್ಟ್ರಾ ಆಡ್ ಆಗ್ತಾ ಹೋಗುತ್ತೆ. ಸೊ ಚಿಲ್ಡ್ರನ್ಗೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ, ಲೈಕ್ 18 euros, 15 euros ಈ ರೇಂಜ್ ಅಲ್ಲಿ ಇರುತ್ತೆ. ಸೊ ಈಗ ಅಭಿಗ್ ಮಾಡಿಸ್ತಾ ಇರೋದು 18 euros ಈ ಒಂದು ಪರ್ಟಿಕ್ಯುಲರ್ ಬಾರ್ಬರ್ ಶಾಪ್ ಅಲ್ಲಿ. ಕೆಲವು ಬಾರ್ಬರ್ ಶಾಪ್ ಅಲ್ಲಿ ಸ್ಟೂಡೆಂಟ್ಸ್ಗೂ ಕೂಡ ಡಿಸ್ಕೌಂಟ್ ಇರುತ್ತೆ, ಬಟ್ ಸ್ಟೂಡೆಂಟ್ಸ್ ಗಳು ಅವರ ID ಕಾರ್ಡ್ ನ ತೋರಿಸಿದ್ರೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ಸೊ ನಾನು ಆವ್ರೇಜ್ ಹೇಳ್ಬೇಕಂದ್ರೆ ಅಡಲ್ಟ್ಗೆ 20 ಇಂದ 25 euros, ಚಿಲ್ಡ್ರನ್ಗೆ 15 ಇಂದ 20 euros, ಮತ್ತೆ ಸ್ಟೂಡೆಂಟ್ಗೂ ಕೂಡ ಒಂದು 13 euros ಇಂದ 18 euros ವರೆಗೂ ಖರ್ಚಾಗುತ್ತೆ ಜಸ್ಟ್ ಹೇರ್ ಕಟ್ಟಿಗೆ. ಸೊ ಈ ರೀತಿ ಇಲ್ಲಿ ತುಂಬಾನೇ ಕಾಸ್ಟ್ಲಿ ಅಂತ ಅನ್ನಿಸ್ತು. ನೋಡಿ, ಇದು ಹೇರ್ ಕಟ್ ಆಗಿದೆ. ಚೆನ್ನಾಗಿದೆಯಾ? ಈ ಕಡೆ ತಿರ್ಗೋ, ಈ ಕಡೆ ತಿರ್ಗೋ. Great, good job. Thank you. ಇಲ್ಲಿ ಇಂಡಿಯಾ ತರ ಬರೀ ಗಂಡ್ಮಕ್ಳು ಮಾತ್ರ ಹೇರ್ ಕಟ್ ಮಾಡೋದಿಲ್ಲ, ಹೆಣ್ಮಕ್ಳು ಕೂಡ ಇರ್ತಾರೆ. ಸೊ ಹೆಣ್ಮಕ್ಳು ಕೂಡ ಹೇರ್ ಕಟ್ ನ ಮಾಡ್ತಾರೆ, ಶೇವಿಂಗ್, ಹೇರ್ ಕಟ್ ಎಲ್ಲಾ ರೀತಿ ಸಲೂನ್ ಸರ್ವಿಸಸ್ ಎಲ್ಲ ಮಾಡ್ತಾರೆ. ಈಗ ನೋಡಿ, ನಾನು ಫಸ್ಟ್ ಟೈಮ್ ಐರ್ಲೆಂಡ್ ನಲ್ಲಿ ಹೇರ್ ಕಟ್ ಮಾಡ್ಸಕ್ಕೆ ಹೋದಾಗ ಒಬ್ರು ಲೇಡಿ ನನ್ಗೆ ಹೇರ್ ಕಟ್ ಮಾಡಿದ್ರು. ಕನ್ಫ್ಯೂಸ್ ಆಗ್ಬೇಡಿ, ಇದು ಇನ್ನೊಂದು ಬಾರ್ಬರ್ ಶಾಪ್. So I'm going to start with 6. Okay. Do you want the hair to come off the ear? Like just off? No, I don't want. Like you just make it trim here. Okay. And here full slope. Yeah. If you want, I will show in a Google. Okay, if you have a picture, that's even better. I don't have any picture. Just I want to show it off. So how I actually want that. Exactly something like this. Something like this. So on the back side. 0.5. No, he doesn't want 0.5. That's 0. He doesn't want. That's okay. ನಮ್ಗೆ ಯಾವ ರೀತಿ ಹೇರ್ ಸ್ಟೈಲ್ ಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋದ್ರ ಬದಲು ಒಂದು ಗೂಗಲ್ ಫೋಟೋಸ್ ರೆಫರೆನ್ಸ್ ಥ್ರೂ ಅವ್ರಿಗೆ ತೋರಿಸ್ಬಿಟ್ರೆ ಅವ್ರಿಗೂ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ಅದೇ ರೀತಿ ನಮ್ಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಅವ್ರು ಕೂಡ ಟ್ರೈ ಮಾಡ್ತಾರೆ. ಸೊ ಈ ಒಂದು ಹೇರ್ ಸಲೂನ್ ನ ನನಗೆ ಒನ್ ಆಫ್ ಮೈ ಇಂಡಿಯನ್ ಫ್ರೆಂಡ್ಸ್ ರೆಫರೆನ್ಸ್ ಕೊಟ್ಟರು. ಇದು ತುಂಬಾ ಚೀಪೆಸ್ಟ್, ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಚೀಪ್ ಆಗಿ ಮಾಡ್ತಾರೆ. ಸೊ ಬೇರೆ ಕಡೆ ಎಲ್ಲ 20 ಇಂದ 25 euros ನೀವು ಸ್ಪೆಂಡ್ ಮಾಡಬೇಕು, ಇಲ್ಲ ಅಂದ್ರೆ ನಿಮ್ಗೆ ಒಂದು 12 ಇಂದ 15 euros ಅಲ್ಲಿ ಹೇರ್ ಕಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಹುಡ್ಕೊಂಡು ಬಂದೆ. ಸೊ ಚೆನ್ನಾಗಿ ಮಾಡಿದ್ರು. ಸೊ ಇಲ್ಲಿ ನೋಡಿ ಪ್ರೈಸ್ ಆಗಿದೆ ಜಸ್ಟ್ ಹೇರ್ ಕಟ್ಟಿಗೆ 12 euros ಅಷ್ಟೇ.
but this is the only place where I can get at 12 euros. So even though it is, yeah, and best service as well. Yeah. So you people are so great. So, yeah, I will give reference. I'll give 5 stars. Thank you. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ.